ಸೋಮವಾರ ದಿವಸ ಏನು ಶಿಕ್ಷಣ ಇಲಾಖೆ ಎಲ್ಲ ಖಾಸಗಿ ಸಂಸ್ಥೆಗಳನ್ನು ಸಭೆ ಕರೆದಿದ್ದಾರೆ. ಆ ಖಾಸಗಿ ಸಭೆಯ ಏನು ನಾವು ನಮ್ಮ ನೇತೃತ್ವದಲ್ಲಿ ಏನಂದರೆ ರವೀಂದ್ರ ಪಾಟೀಲ್ ನೇತೃತ್ವದಲ್ಲಿ ಏನು ಮೊನ್ನೆ ಹೋದ ವಾರ ಕೊಟ್ಟಂಥ ಮನವಿ ಪತ್ರಿಕೆ ಸ್ಪಂದಿಸಿ ಆ ಹೋರಾಟದ ಮೂಲಕ ಕರೆದಿದ್ದಾರೆ. ನಾವು ಖಾಸಗಿ ಶಾಲೆಗಳ ಬಗ್ಗೆ ಈಗಾಗಲೇ ಹಿಂದೆ ಸಾಕಷ್ಟು ಮನವಿಗಳು ಕೊಟ್ಟರೂ ಕೂಡ ಆ ಖಾಸಗಿ ಶಾಲೆ ನಡ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ಇವತ್ತಿಗೆ ತನಿಖೆ ಆಗಿದೆ. ಒಬ್ಬ 1ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ ಮಾಡಿರ್ತಕ್ಕಂಥ ಖಾಸಗಿ ಸಂಸ್ಥೆಯವರು ಅಲ್ಲಿರ್ತಕ್ಕಂಥ ಬಸ್ಗಳು ಎಷ್ಟು ಕಾಲೇಜ್ ಆ ಸ್ಕೂಲಿಗೆ ಬಸ್ಗಳು ಎಷ್ಟಿದೆ. ನಾವು ಒಂದು ಸ್ಕೂಲಲ್ಲಿ 40 ಮಕ್ಕಳು ಇರಬೇಕಂತ ನಮ್ಮದು ಸರ್ಕಾರದ ನಿಯಮಗಳಿದೆ. ಅಲ್ಲಿ 40ಕ್ಕಿಂತ ಹೆಚ್ಚು ಮಕ್ಕಳುಗಳನ್ನು ಒಂದೇ ಸ್ಕೂಲಲ್ಲಿ ಒಂದು ಕ್ಲಾಸಲ್ಲಿ ಹಾಕ್ತಾರೆ. ಅದನ್ನು ನಾವು ಕೂಡ ದೂರು ಕೊಟ್ಟಿದ್ದೀವಿ. ಅದಾದಮೇಲೆ ಸ್ಕೂಲ್ ಸ್ಟಾರ್ಟಿಂಗ್ ಟೈಮ್ನಲ್ಲೇ ಬಸ್ ಏನು ಎಲ್ಲೆಲ್ಲಿ ನಿಲ್ದಾಣ ಮಾಡಿದ್ರೆ ಒಂದು ಬಸ್ಸಲ್ಲಿ 50 ಜನರಿಂದ 55 ಜನರ ಒಳಗಡೆ ಹಿಡಿಯುವಂಥ ಜಾಗ. ಅದರಲ್ಲಿ 60ರಿಂದ 70 ಮಕ್ಕಳನ್ನು ಹಾಕ್ಕೊಂಡು ಬಸ್ಗಳನ್ನು ಖಾಸಗಿ ಸಂಸ್ಥೆಗಳು ದುರುಪಯೋಗಪಡಿಸಿದ್ರು. ಇದರಲ್ಲಿ RTOದವರು ಈ ಹಿಂದೆ ನಾವು ಮನವಿ ಕೊಟ್ಟಾಗ ಸುಮಾರು ಬಸ್ಗಳ ಮೇಲೆ ಕೇಸ್ ಮಾಡಿದ್ರು. ಆ ಕೇಸು ಕೂಡ ಯಾವ ರೀತಿ ಇದಪ್ಪ ಅಂದರೆ DL ಇಲ್ಲ ಡ್ರೈವರ್ಗಳಿಗೆ, DL ಇಲ್ಲ. ಖಾಸಗಿ ಸಂಸ್ಥೆಗಳು ಏನು ಮಾಡ್ತಿದ್ರು ಅಂದರೆ ಕಮ್ಮಿ ಪಗಾರ ಕೊಟ್ಕೊಂಡು ಆ ಡ್ರೈವರ್ಗಳನ್ನ ಇಟ್ಕೊಂತಾರೆ. ಆಮೇಲೆ ಆ ಡೋರಲ್ಲಿ ಒಬ್ಬ ಇರಬೇಕಂತಿದೆ, ಒಬ್ಬ ಹುಡುಗನ ಇರಬೇಕಂತ ಆ ಡೋರಲ್ಲಿಲ್ಲ. ಆ ಶಾಲಾ ಮಕ್ಕಳೇ ಡೋರ್ ತೆಗಿಬೇಕು, ಡೋರ್ ಹಾಕಬೇಕು. ಈ ರೀತಿ ಅವ್ಯವಸ್ಥೆ ಖಾಸಗಿ ಸಂಸ್ಥೆಗಳು ಮಾಡ್ತಾರೆ. ಆಮೇಲೆ ಇಡೀ ಖಾಸಗಿ ಸಂಸ್ಥೆ ಒಳಗಡೆ ನೀವು ನೋಡ್ಬೋದು ಅಂದ್ರೆ ಜೈಲ್ ಇದ್ದಂಗೆ. ಆ ಜೈಲ್ನಾಗ ಮಕ್ಕಳು ಹೊರ ಬರಬೇಕಾದ್ರೆ ಏನೋ ಒಂದು ವ್ಯವಸ್ಥೆನೇ ಅಲ್ಲೋಲ ಕಲ್ಲೋಲ. ಆಮೇಲೆ ಆ ಗ್ರೌಂಡು ಈಗ ಮಳೆಗಾಲ ಟೈಮಲ್ಲಿ ಆ ಗ್ರೌಂಡ್ ನೋಡಿಬಿಟ್ರೆ ಅಲ್ಲಿ ಆಡೋಕ್ಕಂತೂ ಸಾಧ್ಯ ಇಲ್ಲದ ಮಾತು. ಇದರಲ್ಲೇ ಆ ಗ್ರೌಂಡಲ್ಲಿ ಅದಕ್ಕೆ ಸರಿಯಾದಂಥ ತಳಮಟ್ಟದಂಥ ಒಂದು ಕಾಂಕ್ರೀಟ್ ಮಾಡಿಕೊಂಡು ಆ ನೀರು ಹೋಗುವಂಥ ವ್ಯವಸ್ಥೆ ಇಲ್ಲ. ಆ ಶಾಲಾ ಮಕ್ಕಳು ಒಳಗಡೆ ಬಂದ ಕೂಡ ಅಲ್ಲಿ ಶೌಚಾಲಯ ವ್ಯವಸ್ಥೆ ಗಬ್ಬು ನಾಡ್ತಾರೆ. ಆ ಶಾಲಾ ಅಂದರೆ ಅಷ್ಟು ಡೊನೇಷನ್ ಮುಸ್ಲಿಂ ಮಾಡಿಕೊಂಡು ಕೂಡ ಅವರು ಮತ್ತೊಂದು ಆಸ್ತಿ ಖರೀದಿ ಮಾಡ್ಕೊಳ್ಳೋಂಥ ಪ್ರಯತ್ನ ಖಾಸಗಿ ಸಂಸ್ಥೆಗಳು ಸಿಕ್ಕಾಪಟ್ಟೆ ಮಾಡ್ತಾರೆ. ಹಾಗಾಗಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ನಾಳೆ ನಡೀತಕ್ಕಂಥ ಎಲ್ಲ ಹೋರಾಟಗಳು ಕೂಡ ನಮ್ಮ ರವೀಂದ್ರ ಪಾಟೀಲ್ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಈಗಾಗಲೇ ಬೆಂಬಲ ವ್ಯಕ್ತಪಡಿಸಿದೆ. ಬ್ಯಾನರ್ಗಳಲ್ಲಿ ಆಂಗ್ಲ ಮಾಧ್ಯಮ ಸ್ಕೂಲ್ಗಳಲ್ಲಿ ರಕ್ಷಣಾ ವೇದಿಕೆಯಿಂದ ತಾವು ಯಾವಾಗ ಫೋನ್ ಮಾಡಿದ್ರು ಕೂಡ ತಕ್ಷಣ ಕಮಿಷನರಿಗೆ ಫೋನ್ ಮಾಡಿ ಸಾಕಷ್ಟು ಬ್ಯಾನರ್ಗಳನ್ನು ತೆರವುಗೊಳಿಸಿದೆ. ಉದಾಹರಣೆ ಜೈನ್ ಪಬ್ಲಿಕ್ ಇರ್ಬೋದು, ನಿಟ್ಟೂರು ಸ್ಕೂಲ್ ಇರ್ಬೋದು, ರೇನ್ಬೋ ಸ್ಕೂಲ್ ಇರ್ಬೋದು, ಇವೆಲ್ಲ ಸ್ಕೂಲ್ಗಳು ಬ್ಯಾನರ್ ಹಾಕಿದ್ರು ಕೂಡ ನಾನು ಕಮಿಷನರಿಗೆ ಫೋನ್ ಮಾಡಿ ಕೇವಲ 6 ತಾಸಲ್ಲೇ ಬ್ಯಾನರ್ ತೆರವುಗೊಳಿಸಿ ಮತ್ತೆ ಅವ್ರು ಕನ್ನಡ ಬ್ಯಾನರ್ ಹಾಕಬೇಕು, ಇಲ್ಲ ಅವರಿಗೊಂದು ನೋಟಿಸ್ ಕೊಟ್ಟು ಅದ್ರ ಮೇಲೆ ದಂಡ ಹಾಕಿ ಅಂತ ಕೂಡ ಹೇಳಿದ್ವಿ. ಕನ್ನಡ ಪರ ಸಂಘಟನೆಗಳು ಆಡಳಿತ ಮಂಡಳಿಗೆ ಏನು ಮೆಸೇಜ್ ಹಿಂದೆ ಹೇಳೋದು ಯಾರಿಗೆ ಏನು ಡೊನೇಷನ್ ಹಾಳು ಜೊತೆಗೆ ಅಲ್ಲಿ ಕನ್ನಡದ ಬಗ್ಗೆ ಏನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಹಿಂದೆ ಸೆಂಟ್ ಲಾರೆನ್ಸ್ ಸ್ಕೂಲಲ್ಲಿ ಕನ್ನಡ ಮಾತಾಡಿದರೆ ದಂಡ ಹಾಕ್ತಿದ್ರು, 5 ರೂಪಾಯಿ 10 ರೂಪಾಯಿ ದಂಡ ಹಾಕಿದ್ರು. ನಾವು ಇಡೀ ನಮ್ಮ ಕಾರ್ಯಕರ್ತರು ಸೆಂಟ್ ಲಾರೆನ್ಸ್ ಸ್ಕೂಲಿಗೆ ಗೇಟಿಗೆ ಮುತ್ತಿಗೆ ಹಾಕಿದ್ರು. ಮುತ್ತಿಗೆ ಆದಮೇಲೆ ಅಲ್ಲಿ ನಮ್ಮ ತಪ್ಪಾತಂತ ಕ್ಷಮಾಪಣೆ ಕೇಳಿದ್ರು ಇಲ್ಲಿ ಇರ್ತಕ್ಕಂಥ ಸಿಸ್ಟ್ರು. ಆಮೇಲೆ ನಮ್ಮನ್ನು ಒಳಗಡೆ ಕರೆದ್ರು. ಅಲ್ಲಿ ಕೆಲವರು ಕನ್ನಡ ಮಾತಾಡಿದಾಗ ನಾವು ಹೋಗ್ಕೊಳ್ಳೋದು ಎಲ್ಲರೂ ಯಾವ ಮಕ್ಕಳು ಕೂಡ ಮಾತಾಡಿಸಲಿಲ್ಲ. ನಮಗೆ ನಾವು ಹೊರಗಡೆ ಬರ್ಬೇಕಾದ್ರೆ ಆ ಮಕ್ಕಳನ್ನು ಕೂಡ ನಾವು ಮಾತಾಡ್ಸಿದ್ದೀವಿ. ನಿಮ್ಗೇನು ಇಲ್ಲಿ ಟಾರ್ಗೆಟ್ ಇದ್ದರೆ ಹೇಳ್ರಿ ಅಂತ ಹೇಳಿದ್ವಿ. ಇಲ್ಲ ಬಳೆ ತೆಗಿತಾರೆ, ಕುಂಕುಮ ತೆಗಿತಾರೆ, ಇಂಥವೆಲ್ಲ ಟಾರ್ಗೆಟ್. ನಾವು ಸೀದಾ ಶಿಕ್ಷರಿಗೆ ಹೇಳಿದ್ವಿ, ಇದೇ ರೀತಿ ಮುಂದುವರೆದ್ರೆ ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ಕೊಂಡ್ಕೊಳ್ಳಿ. ಆಗಿಂದಾಗಲೇ ಯಾರೂ ಕೂಡ ಬಳಿ ತಗ್ಸೋಂಥ ಕೆಲಸ ಆಗಿಲ್ಲ, ಕುಂಕುಮ ಅಳಿಸೋಂಥ ಕೆಲಸ ಆಗಿಲ್ಲ. ಮತ್ತು ಅಲ್ಲಿರ್ತಕ್ಕಂಥ ಕನ್ನಡ ಮಾಧ್ಯಮಕ್ಕೆ ಮುಕ್ತ ಅವಕಾಶವೂ ಸೆಂಟ್ ಲಾರೆನ್ಸ್ ಸ್ಕೂಲ್ವರಿಗೆ ನಾವು ಅವತ್ತು ಹೇಳಿದ ಕಮ್ಮಿ ಇದೆ. ಇನ್ನೊಂದು ಬೇರೆ ಸ್ಕೂಲಲ್ಲಿ ಕೂಡ ನಂತರ ಮಟ್ಟಿಗೆ ಹೆಚ್ಚಾಗಿ ಹಿಂದಿ ಹಾಡುಗಳು, ಇಂಗ್ಲೀಷ್ ಹಾಡುಗಳನ್ನು ಮಾಡ್ತಾರೆ. ಯಾವಾಗಂದರೆ ಅವರು ರಾಜ್ಯೋತ್ಸವ ಇರ್ಬೋದು ಮತ್ತು ಸ್ವಾತಂತ್ರ್ಯೋತ್ಸವ. ನಾವು ಹೇಳಿದ್ವಿ ಯಾವುದೇ ಹಾಡುಗಳು ಕೂಡ 60% ಕನ್ನಡ ಹಾಡುಗಳನ್ನೇ ಇರಬೇಕು. ನೀವು 40% ಅದು ಯಾವ ರೀತಿ ಇರ್ಬೇಕಂದ್ರೆ ಈಗ ಮೊನ್ನೆ ಸರ್ಕಾರ ರೂಲ್ಸ್ ಮಾಡಿದೆ, ಯಾವುದೇ ಅವಾಚ್ಯ ಇರ್ತಕ್ಕಂಥ ಹಾಡುಗಳನ್ನು ಬಳಸಬಾರ್ದು ಶಾಲಾ ಮಕ್ಕಳಿಗೆಲ್ಲ ಈಗ ಹೊಸ ರೂಲ್ಸ್ ಮಾಡೋದು ಒಳ್ಳೆಯದೇ, ನಾವು ಸ್ವಾಗತ ಮಾಡ್ಕೊತೀವಿ. ಹಾಗಾಗಿ ಇನ್ನು ಮುಂದಿನ ದಿನಗಳು ಕೂಡ ಖಾಸಗಿಯ ಶಾಲೆಯ ವಿರುದ್ಧ ರಕ್ಷಣಾ ವೇದಿಕೆ ಯಾವ ರೀತಿ ಹಿಂದೆ ಹೋರಾಟ ಮಾಡ್ಕೊತ ಬಂದಿತ್ತು, ನಾವು ಅದೇ ರೀತಿ ಮುಂದೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೀವಿ. ಮಾಡು ಇಲ್ಲದ ಮಾಡಿ